ವಿಧಾನ ಪರಿಷತ್ ಸಭಾಪತಿ ಆಯ್ಕೆ. ವಿಧಾನ ಪರಿಷತ್ ಸಭಾಪತಿ ಆಯ್ಕೆಗಿದೆ. ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಚುನಾವಣೆ ಮೂಲಕ ಸಭಾಪತಿಯನ್ನ ಆಯ್ಕೆ ಮಾಡಲಾಗಿದೆ. ವಿಧಾನ ಪರಿಷತ್ ಸಭಾಪತಿ ಆಯ್ಕೆಯನ್ನ ಚುನಾವಣೆ ಮೂಲಕ ಆಗಿದೆ. ಸಲೀಂ ಅಹಮದ್ ಪರವಾಗಿ 38 ಮತ ಚಲಾವಣೆಯಾಗಿದ್ರೆ ಸಲೀಂ ಅಹಮದ್ ವಿರೋಧವಾಗಿ 30 ಮತಗಳು ಚಲಾವಣೆಯಾಗಿವೆ. ಆಡಳಿತ ಮತ್ತು ವಿಪಕ್ಷ ನಾಯಕರಿಂದ ಶುಭಾಶಯಗಳನ್ನ ಪಡೆದುಕೊಂಡಿದ್ದಾರೆ ಸಲೀಂ ಅಹಮದ್ ಅವರು. ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಹೊರಟ್ಟಿಗೆ ಪರಿಷತ್ತಿನಲ್ಲಿ ಧನ್ಯವಾದ ತಿಳಿಸಿದ ಸದಸ್ಯರು ನೂತನ ಸಭಾಪತಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಇವತ್ತು ಏನು ಚುನಾವಣೆ ಇತ್ತು ಅದರಲ್ಲಿ 38 ಮತಗಳು ಅವರ ಪರವಾಗಿದ್ರೆ 30 ಮತಗಳು ಅವರ ವಿರೋಧವಾಗಿ ಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಇವತ್ತಿನ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ 38 ಮತಗಳ ಮುನ್ನಡೆಯಲ್ಲಿ. ನೂತನ ಸಭಾಪತಿಗೆ ಶುಭಾಶಯವನ್ನ ಕೋರಿದ್ದಾರೆ ಹೊರಟ್ಟಿ. ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಸಲೀಂ ಅಹಮದ್ 38 ಮತಗಳ ಮುನ್ನಡೆಯಲ್ಲಿ, ಅಂದ್ರೆ 38 ಮತ ಅವರ ಪರವಾಗಿ ಬಂದಿದೆ, ಇನ್ನು 30 ಮತ ಅವರ ವಿರೋಧವಾಗಿ ಬಂದಿರುವಂಥದ್ದು. ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ಆಯ್ಕೆಯಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದಾರೆ ಎಲ್ಲರೂ ಅವರು ಸಭಾಪತಿಯಾಗಿ ಆಯ್ಕೆಯಾಗಿರೋದಕ್ಕೆ. ಸಲೀಂ ಅಹಮದ್ 38 ಮತಗಳಿಂದ ಆಯ್ಕೆಯಾಗಿದ್ದಾರೆ ನೂತನ ವಿಧಾನ ಪರಿಷತ್ ಸಭಾಪತಿಯಾಗಿ.